ನಿಮ್ ಸಮಸ್ಯೆ ಹೇಳ್ತಿರೋದು 500 ಕ್ಯೂಸೆಕ್ಸ್ ಬಿಟ್ರೆ ನದಿಗೆ ಆಗೋದಿಲ್ಲ ಅಂತ ಹೇಳ್ತಿದ್ರಿ. 500 ಕ್ಯೂಸೆಕ್ಸ್ 5 ದಿವಸ ಕಂಟಿನ್ಯೂ ಆಗಿ 2,500 ಕ್ಯೂಸೆಕ್ಸ್ ಬಿಡ್ತಾ ಇದೀವಿ. 2,500 ಕ್ಯೂಸೆಕ್ಸ್ ನದಿಗೆ ಬಿಡ್ತಾ ಇದೀವಿ. ಅದು ಕೂಡ ಹಿಂಗ್ ಬಿಟ್ರೆ ನಮಗೆ ನೀರು ಬರೋದಿಲ್ಲ ಅಂತಂದೇಳಿ ನಾವೇನ್ ಮಾಡ್ತಾ ಇದೀವಿ, ಅದು ಗುಂಡಿಗೆ ಯಾವತ್ತದ ಗುಂಡಿಗೆರೆಗೆ ಅಕ್ಕಡ್ಲೇಸಿ ಎಬ್ಬಿಸ್ತಾ ಇದೀವಿ. ನೀರು ಅಕ್ಕಡ್ಲೇಸಿ ಬಂದ್ರೆ ಸೀದಾಗಿ ಬಂದ್ಬಿಡ್ತೀವಿ. ಒಂದ್ ನಿಮಿಷ ಹೇಳ್ಬಿಡ್ತೇನೆ. ನೀವೆಲ್ಲರೂ ನೋಡು, ನಿಮ್ಗಿಂತ ಜವಾಬ್ದಾರಿಯಿಂದ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಯವರು ಏನ್ ಹೇಳಿ ಕಳ್ಸಬೇಕಾ, ಒಂದೇ ಮಾತು ಹೇಳಿದ್ದಾರೆ. ನೋಡಪ್ಪ, ರೈತರಿಗೆ ಯಾರಿಗೂ ತೊಂದರೆ ಆಗಬಾರ್ದು, ನದಿ ಪಾತ್ರದಲ್ಲಿ ಇರೋರಿಗೂ ತೊಂದರೆ ಆಗಬಾರ್ದು. ಅದು ನಮ್ಗೆ ಗೊತ್ತು, ಕಾವೇರಿಗೆಲ್ಲ ಕಿಚ್ಚು ಹೆಂಗ್ ಹತ್ಕೊಂಡಿದೆ. ಆದ್ರೂ ನಮ್ಮ ರೈತರು ನಾವು ಬದುಕ್ತಾ ಇದೀವಿ. ಇಲ್ಲಿ ಕೂಡ ಹೋಗಿ ನಮ್ಮ ರೈತರನ್ನ ಬದುಕೊಳ್ಳಿ ಅಂತೇಳಿ ಇವತ್ತು ಸಲಹಾ ಸಮಿತಿ ಅಧ್ಯಕ್ಷರು ಮಾಡಿ ನಮ್ಮ ಶಿವರಾಜ್ ತಂಗಡಿಗವ್ರನ್ನ ಮಾಡಿ ಕಳಿಸಿದ್ದಾರೆ. ಇವತ್ತು ನಮ್ಮ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಶಾಸಕರು ಗಣೇಶ್ ಆಗಿರ್ಬೋದು, ನಾಗರಾಜಣ್ಣ ಆಗಿರ್ಬೋದು, ಬೇರೆ ಬೇರೆ ರಾಯಚೂರು ಎಲ್ಲರೂ ಬಂದು ಪ್ರತಿಯೊಬ್ಬರು ಕೂಡ ರೈತರ ಪರವಾಗಿ ಇರ್ಬೇಕಂತೇಳಿ ಕೂಡ ನಿರ್ಧಾರ ತೆಗೆದುಕೊಂಡು ಇವತ್ತು ನಮ್ಮ ಕೆನಾಲ್ಗಳಿಗೆ ಬಿಡೋದು ಒಂದು ಸಂಬಂಧ ಒಂದು ಪರಿಸ್ಥಿತಿ ಐತದೆ. ಅದಿನ್ನ ನಮಗೆ ಇವತ್ತಿನ ಪ್ರಕಾರ 82 TMC ಇದಾವ, ಅದರಲ್ಲಿ ಕಡಿಮೆ ಇದಾವ. ಏನೋ ದೇವ್ರ ಮೇಲೆ ಭಾರ ಹಾಕಿ ಮಳೆ ಬರ್ತದೆ, ಇನ್ನೊಂದು 10 TMC 15 TMC ಬರ್ತದೆ ಅಂತ ಧೈರ್ಯದಿಂದಲೇ ಇವತ್ತು ತೀರ್ಮಾನ ತೆಗೆದುಕೊಂಡು ಬಿಟ್ಟಿವಿ. 90 ದಿನಕ್ಕೆ ನಾವು ಕೊಡಬೇಕನ್ನೋದು ಈಗಾಗಲೇ ಕೂಡ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅದರ ಜೊತೆಗೆ ನದಿ ಕೂಡ ಬಿಡ್ಲೇಬೇಕಂತೇಳಿ ನಮ್ಮ ಪ್ರಯತ್ನ ಇತ್ತು. ಇವತ್ತೇ ಈಗಾಗಲೇ ಕೂಡ ನೀರು ಬಿಟ್ಟಾರ. ಈಗ ನೀವು ಕೇಳ್ತಾ ಇದ್ರೆ ಒಂದೇ ಸತಿ ಜಾಸ್ತಿ ಕೊಡ್ರಿ ಅಂತ ಹೇಳಿ ಕೇಳ್ತಾ ಇದ್ರೆ, ನಮಗೆ ಏನಾಗಿತ್ತಂದ್ರೆ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಬೇಕು. ನಮ್ ನದಿಗೂ ತೊಂದರೆ ಆಗಬಾರ್ದು, ನದಿ ಪಾತ್ರದಲ್ಲಿರೋಂತ ರೈತರಿಗೂ ತೊಂದರೆ ಆಗಬಾರ್ದು, ಜೀವಜಲಕ್ಕೂ ತೊಂದರೆ ಆಗಬಾರ್ದು, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಮಾಡಿದೀವಿ. ಇನ್ನು ಅದನ್ನು ಬಿಟ್ಟು ಆಂಧ್ರ ಕೋಟದಲ್ಲಿ ಏನಿದ್ರು ಕೂಡ ಅದನ್ನು ಕೂಡ ಸೇರ್ಸಕ್ಕೆ ಪ್ರಯತ್ನ ಮಾಡಿವಿ. ಇವಾಗ ಆಂಧ್ರ ಪ್ರದೇಶ ನಮ್ಮ ಮಂತ್ರಿಗಳ ಜೊತೆ ಕೂಡ ಅವ್ರಿಗೂ ಮಾತಾಡಿದೀವಿ, ತೆಲಂಗಾಣದ ಜೊತೆ ಕೂಡ ಮಾತಾಡಿದ್ವಿ. ಇರೋ ನೀರಲ್ಲೇ ಏನೇನು ಬೇಕೋ ನಿಮಗೆ ಎಲ್ಲಿ ಕೂಡ ಕಷ್ಟ ಆಗದೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ಕೊಂಡು ಬಂದಿದ್ವಿ. ಇವತ್ತು ನಮ್ಮ ಯಾವ ಕೆರೆ ಇದೆ, ಗುಂಡ್ಲು ಕೆರೆಗೆ ನೀರು ತುಂಬಿಸಿ ಅಲ್ಲಿಂದ ಕೊಟ್ರೆ ನಿಮ್ಗೆಲ್ಲ ಈಸಿಯಾಗಿ ನಿಮ್ಗೆ ಬರುತ್ತೆ ಅಂತೇಳಿ ನಮ್ದು.